नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये द्वितीये पादे एकादशसूत्रात्मकेऽस्मिन् पंचमे उभयलिंगाधिकरणे तस्मिन् अधिकरणे उपनिबद्धम् अन्तिमम् एकादशं सूत्रं द्विवारं पठित्वा सूत्रार्थं तद्भाष्यभागं च तद्विचारभाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः एकविंशं सूत्रम्। सर्वाग्रे शंकर भगवत पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकविंशं सूत्रं तदवशिष्टभाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। ॐ प्राकेन्दुबिम्बवदनं निर्विकारं निरञ्जनं वन्दे निशमहं देवं शङ्करं लोकशङ्करम्। ॐ प्राकेन्दुबिम्बवदनं निर्विकारं निरञ्जनं वन्दे निशमहं देवं शङ्करं लोकशङ्करम्। अथ श्रीमच्छङ्कर भगवतः कृतौ शारीरकमीमांसाभाष्ये तृतीयाध्याये साधनाध्याये द्वितीये पादे पंचमम् उभयलिंगाधिकरणम्। ॐ न स्थानतोऽपि परस्योभयलिङ्गं सर्वत्र हि ॐ न भेदादिति चेन्न प्रत्येकमतद्वचनात् ॐ अपि चैवमेके ॐ अरूपवदेव हि तत्प्रधानत्वात् ॐ अरूप ॐ अरूपवदेव हि तत्प्रधानत्वात् ॐ प्रकाशवच्चा वै अर्थ्यात् ॐ आह च तन्मात्रम् ॐ दर्शयति चाथो अपि स्मर्यते ॐ अत एव चोपमा सूर्यकादिवत ॐ अम्बुवदग्रहणात्तु न तथा त्वम् ॐ वृद्धिक्रासभाक्ष्वमन्तर्भावादुभयसामञ्जस्यादेवम् ॐ दर्शनाच्च इमानि तानि एकादश सूत्राणि तस्मिन् उभयलिंगाधिकरणे
ಉಪನಿಬದ್ಧಾನಿ ಭಗವತ ಸೂತ್ರಕಾರೇಣ ಬಾದರಾಯಣಾಚಾರ್ಯೇಣ ಪ್ರಕೃತಂ ಸೂತ್ರಂ ದಿವಾರಂ ಪಠಿತ್ವಾ ಅನಂತರಂ ಭಾಷ್ಯಭಾಗಂ ಪಶ್ಯಾಮಃ. ಓಂ ದರ್ಶನಾಚ್ಚ ಓಂ ದರ್ಶನಾಚ್ಚ ಶ್ರುತೌ ದರ್ಶನಾತ್ ಏಕರೂಪಂ ಬ್ರಹ್ಮ ಇತಿ ಸಿದ್ಧಂ ಭವತಿ. ಇದರಲ್ಲಿ ಈ ಕೆಲವು ವೃತ್ತಿಕಾರರು ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಾವುದರಲ್ಲಿ ಈ ಅರೂಪಮದೇವಹಿ ತತ್ಪ್ರಧಾನತ್ವಾತ್ ಎಂಬುದಾಗಿ ಏವಕಾರವನ್ನು ಹೇಳಿದ್ದರಿಂದ ಅನಾಕಾರ ಶ್ರುತಿಗಳಿಗೆ ಪ್ರಾಧಾನ್ಯ ಹಾಗೂ ಅವುಗಳಲ್ಲಿಯೇ ಶ್ರುತಿವಾಕ್ಯಗಳಿಗೆ ತಾತ್ಪರ್ಯ ಅಂತ ಹೇಳಿದಾಗೋಯ್ತಲ್ಲ. ಹಾಗಾದ್ರೆ ಆಕಾರವನ್ನು ಹೇಳ್ತಕ್ಕಂಥ ಶ್ರುತಿಗಳಿಗೆ ಏನು ಗತಿ ಅಂತ ಹೇಳಿದಾಗ ಅದನ್ನು ಸಿದ್ಧ ಮಾಡಿ ತೋರಿಸಿದ್ರು. ಇಲ್ಲ, ಅದು ಉಪಾಸನಾರ್ಥವಾಗಿ ಹೇಳಿದ್ದಾರೆ. ಮತ್ತು ಅದಕ್ಕೂ ಇದಕ್ಕೂ ಏಕವಾಕ್ಯತೆ ಅಂತಕ್ಕಂಥದ್ದು ಏನೂ ಇಲ್ಲ. ಅದರ ಫಲವೇ ಬೇರೆ, ಪ್ರಯೋಜನವೇ ಬೇರೆ, ಅದರ ಮಾರ್ಗವೇ ಬೇರೆ. ಇದರ ಫಲವೇ ಬೇರೆ, ಪ್ರಯೋಜನವೇ ಬೇರೆ, ಮಾರ್ಗವೇ ಬೇರೆ. ಹೀಗೆ ಹೇಳಿದ ಮೇಲೆ ಈ ಹಿಂದಿನ ವೃತ್ತಿಕಾರರು ಈ ವಿಚಾರದಲ್ಲಿ ಏನ್ ಹೇಳ್ತಾ ಇದ್ರು ಅಂತ ಅನ್ನುವುದನ್ನು ವಿಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ಪ್ರಪಂಚ ಪ್ರವಿಲಯವಾದಿಗಳು ಮತ್ತೆ ನಿಯೋಗವಾದಿಗಳು ಇವರು ಏನ್ ಹೇಳ್ತಾ ಇದ್ರು ನೋಡಿ. ಈ ಎರಡಕ್ಕೂ ಕೂಡ ಏಕವಾಕ್ಯತೆ ಇಲ್ಲ ಅಂತ ನೀವು ಹೇಳಿದ್ರಲ್ಲ, ಅದು ಸರಿ ಇಲ್ಲ. ಯಾವುದಕ್ಕೆ? ಈ ಆಕಾರವನ್ನು ಹೇಳತಕ್ಕಂತಹ ಶ್ರುತಿಗಳಿಗೂ ಅನಾಕಾರವನ್ನು ಹೇಳತಕ್ಕಂತಹ ಶ್ರುತಿಗಳಿಗೂ ಏಕವಾಕ್ಯತೆ ಇಲ್ಲ ಅಂತ ನೀವು ಹೇಳಿದ್ದು ಸರಿ ಇಲ್ಲ. ಏಕವಾಕ್ಯತೆ ಇದೆ. ಹೇಗಿದೆ ಅಂತಂದ್ರೆ, ಈ ಆಕಾರವನ್ನು ಹೇಳತಕ್ಕಂತಹ ಶ್ರುತಿಗಳ ಮೂಲಕವಾಗಿ ನಾವು ಅನಾಕಾರ ಶ್ರುತಿಗಳಲ್ಲಿ ಅದರ ಪ್ರಯೋಜನವನ್ನು ಕಂಡುಕೊಳ್ಬಹುದು. ಅಂದ್ರೆ ಇದರ ಮೂಲಕವಾಗಿ ಇದನ್ನು ಸಾಧನ ಅಂತ ಏನಾದ್ರು ಹೇಳ್ಬೋದು. ಹಾಗಾಗಿ ಪ್ರಯೋಜನ ಅಂತಕ್ಕಂಥದ್ದು ಒಂದೇ ಅಂತ ಹೇಳಿ, ಆದರೆ ಆ ಪ್ರಯೋಜನಕ್ಕಾಗಿ ಇದು ಒಂದು ಸಾಧನ ಅಂತ ಹೇಳಿದ್ರು. ಇಲ್ಲ, ಇದು ಸರಿ ಇಲ್ಲ, ಸಾಧನ ಅಂತ ಆಗೋದಿಲ್ಲ. ಹೇಗೆ ಸಾಧನ ಅಂತ ಆಗುತ್ತೆ ಅಂತಂದ್ರೆ, ಅದಕ್ಕೆ ಈ ಪ್ರಯಾಜ ದರ್ಶ ಪೂರ್ಣಮಾಸಗಳನ್ನು ಉದಾಹರಣೆ ಕೊಟ್ಟರು. ಇಲ್ಲಿ ಆ ಥರ ಇಲ್ಲ. ಈ ದರ್ಶ ಪೂರ್ಣಮಾಸಗಳಲ್ಲಾದ್ರೆ ಪ್ರಯಾಜಾದಿಗಳನ್ನ ಏನ್ ಮಾಡಿದ್ದಾರೆ? ನಿಯುಕ್ತಿಗೊಳಿಸಿದ್ದಾರೆ ಅಲ್ಲಿ. ಇಲ್ಲಿ ಹಾಗೆ ನಿಯೋಗಕ್ಕೆ ಏನು ವಿಷಯ ಇದೆ? ಅಲ್ಲಿ ನಿಯುಕ್ತಿಗೊಳಿಸುವುದಕ್ಕೆ ವಿಷಯ ಇದೆ. ಏನು? ಪ್ರಯಾಜವನ್ನ ಮಾಡಿಯೇ ದರ್ಶಪೂರ್ಣವನ್ನು ಮಾಡಬೇಕು ಎಂಬತಕ್ಕಂಥದ್ದಿದೆ. ಇಲ್ಲಿ ಯಾವುದರಲ್ಲಿ ನಿಯೋಗ? ಇಲ್ಲಿ ಯಾವುದಕ್ಕೆ ನಿಯೋಗ? ಯಾವುದಿದು? ಬ್ರಹ್ಮವಾಕ್ಯಗಳಿವು. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಇಲ್ಲಿ ಯಾವ ನಿಯೋಗ ಇದೆ? ಅಲ್ಲಾದ್ರೆ ಇತ್ತು, ಅದಕ್ಕೆ ಸರಿ ಹೋಯ್ತು. ಇದು ನಿಯೋಗಕ್ಕೆ ವಿಷಯವೇ ಇಲ್ಲವಲ್ಲ ಅಂತ ಹೇಳ್ದ. ಆಗ ಒಂದು ಮಾತು ಹೇಳಿದ್ರವರು, ನೋಡಿ, ನಿಯೋಗಕ್ಕೆ ವಿಷಯವಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ಸರಿ ಇಲ್ಲ ಶಂಕರಾಚಾರ್ಯರೇ. ಯಾತಕ್ಕೆ ಗೊತ್ತೇನು? ನಿಯೋಗಕ್ಕೆ ವಿಷಯವಾಗಿರ್ತಕ್ಕಂಥದ್ದು ಈ ಪ್ರಪಂಚ ಪ್ರವಿಲಯ ಎಂಬುದೇ ವಿಷಯ. ಓ, ಏನಿದು ಅಂದ್ರೆ ನೋಡಿ, ಈ ಒಂದು ಆ ಏಕಾಕಾರ ಶ್ರುತಿಗಳ ಪ್ರಯೋಜನ ಅಂತ ಏನ್ ಹೇಳಿದ್ದಾರೋ ಆ ಒಂದು ಬ್ರಹ್ಮಾವಗತಿ, ಅದಕ್ಕೆ ಏನಾಗಿದೆ? ಈ ಒಂದು ಈ ಪ್ರಪಂಚ ನಾವು ತೋರ್ತಾ ಇದೆಯಲ್ಲ, ಅದನ್ನ ಪ್ರವಿಲಯ ಮಾಡಿಕೊಳ್ಳಬೇಕು ಎಂಬುದಾಗಿ ವಿಧಾನವನ್ನ ಮಾಡಿದ್ದಾರೆ. ಇದನ್ನ ಇದೇ ನಿಯೋಗ. ಬ್ರಹ್ಮಭಾವವನ್ನ
ನಾವು ಹೊಂದಬೇಕಾದ್ರೆ ಪಡೆದುಕೊಳ್ಳಬೇಕಾದ್ರೆ ಏನ್ ಮಾಡಬೇಕು? ಪ್ರಪಂಚ ಪ್ರವಿಲಯವನ್ನ ಮಾಡಿಕೊಳ್ಳಬೇಕು. ಇದು ವಿಧಾನ, ನಿಯೋಗ. ನೋಡಿ, ಇದು ದರ್ಶಪೂರ್ಣ ಮಾಸಕ್ಕೆ ಪ್ರಯೋಜನ ಮಾಡ್ಬೇಕು. ಹಾಗೆ ಇದು ಆ ಪ್ರಯೋಜನ ಆಗಬೇಕಾದ್ರೆ ವೇದಾಂತ ವಾಕ್ಯಗಳಿಗೆ ಯಾವುದು ಆ ಅರೂಪ ಹೇಳ್ತಕ್ಕಂಥ ವಾಕ್ಯಗಳಿದೆಯಲ್ಲ, ಅದರ ಪ್ರಯೋಜನ ನಮಗಾಗಬೇಕಾದ್ರೆ ಅನುಭವ ಆಗಬೇಕಾದ್ರೆ ಏನಾಗಬೇಕು? ನಾವು ಪ್ರಪಂಚ ಪ್ರವಿಲಯವನ್ನ ಮಾಡಿಕೊಳ್ಳಬೇಕು. ಇದು ನಿಯೋಗ. ನಿಯೋಗ ಯಾಕಿಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟ. ಈಗ ಹೇಳ್ತಾ ಇದ್ದಾರೆ, ನೋಡಪ್ಪ, ನಿಯೋಗ ಸರಿ, ಆ ಪ್ರಪಂಚ ಪ್ರವಿಲಯ ಮಾಡ್ಕೊಳ್ಬೇಕು ನಿಯೋಗ ಅಂತಕ್ಕಂಥ ಸರಿ. ಆದರೆ ಈ ಪ್ರಪಂಚ ಪ್ರವಿಲಯ ಅಂತಕ್ಕಂಥದ್ದು ಯಾವ ರೂಪವಾದ ಪ್ರಪಂಚ ಪ್ರವಿಲಯ ಅಂತ ನೀನು ಹೇಳ್ಬೇಕು. ಯಾವ ರೂಪವಾದ ಅಂತಂದ್ರೆ ಏನರ್ಥ ಸ್ವಾಮಿ? ನಾವು ಹೇಳ್ತೇವೆ ನೋಡು, ಈ ಪ್ರಪಂಚ ಪ್ರವಿಲಯ ಅಂತ ಅನ್ನೋದು ಘೃತ ಕಾಠಿಣ್ಯದಂತೆಯೋ, ಅದೇನು ತುಪ್ಪದ ಗಟ್ಟಿ ಇದೆ, ಗಟ್ಟಿಯಾಗುವ ತುಪ್ಪ, ಅದನ್ನ ಕರಗಿಸ್ಬೇಕಾದ್ರೆ ಏನ್ ಮಾಡ್ತಾರೆ? ಆ ಒಂದು ಅಗ್ನಿ ಹತ್ರ ಇಡ್ತಾರೆ. ಸಾಮಾನ್ಯ ಹೋಮ ಗೀಮ ಮಾಡುವಾಗ ಇಡ್ತಾರೆ, ತುಪ್ಪ ಗಟ್ಟಿ ಆಗ್ಬಿಟ್ಟಿರುತ್ತೆ, ಅದೆಲ್ಲ ಹೋಗ್ಕೊಂಡು ಹತ್ರ ಇಟ್ಬಿಡ್ತಾರೆ, ಅವಾಗ ಏನೋ ಕರಗುತ್ತೆ. ಈ ರೀತಿಯ ಪ್ರವಿಲಯವು ಹೇಗೆ? ಆ ಕಾಠಿಣ್ಯವು ಪ್ರವಿಲಯವಾಯ್ತಲ್ಲ, ಈಗ ದ್ರವರೂಪಕ್ಕೆ ಬಂತಲ್ಲ. ಕಾಠಿಣ್ಯವು ದ್ರವದಲ್ಲಿ ಪ್ರವಿಲಯವಾದಂತೆ ಪ್ರವಿಲಯವ, ಅಥವಾ ಈ ಕಣ್ಣಿನ ದೋಷವುಳ್ಳವನಿಗೆ 2-3 ಚಂದ್ರಗಳ ಗೋಚರಿಸ್ತಾ ಇದೆ, ಕಣ್ಣಿನ ದೋಷ ಹೋಯಿತು, ಆ 2-3 ತೋರ್ತಾ ಇದ್ದಕ್ಕಂಥ 2-3 ಚಂದ್ರಗಳು ಮುಖ್ಯವಾದ ಚಂದ್ರನಲ್ಲಿ ಪ್ರವಿಲಯವಾದಂತೆ ಕಣ್ಣಿನ ದೋಷ ಹೋಯಿತು, ಪ್ರವಿಲಯ ಆಗ್ಬಿಡ್ತದೆ. ಆ ರೀತಿಯ ಪ್ರವಿಲಯವು ಯಾವುದಪ್ಪ ನೀನು ಹೇಳ್ತಾ ಇರ್ತಕ್ಕಂಥದ್ದು ಅಂತ ಕೇಳಿದ್ವಿ. ಈಗ ಮೊದಲನೆಯದು ಅಂದ್ರೆ ಘೃತ ಕಾಠಿಣ್ಯ, ಅದು ಅದು ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಇದು ಎರಡೂ ಕೂಡ ಇಲ್ಲಿ ವಸ್ತು ಅಂತ ಹೇಳಿದಾಗ, ಯಾವ ವಸ್ತುವು, 2 ವಸ್ತುವು ಕೂಡ ಒಂದಕ್ಕೊಂದು ಏಕಕಾಲದಲ್ಲಿ ಅದು ಒಂದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಏನು? ಯಾವ ವಿಕಾರವನ್ನು ಪಡೆಯದೆ ಒಂದಾಗುವುದಕ್ಕೆ ಸಾಧ್ಯ ಇಲ್ಲ. ಇದು ವಿಜ್ಞಾನವು ಹೇಳುತ್ತೆ, ನಮ್ಮ ಅನುಭವಕ್ಕೂ ಬಂದಿದೆ. ಇನ್ನು ಇಷ್ಟು ಇದಾಗಿತ್ತು. ಇನ್ನು ಎರಡನೆಯದು ಅಂತಂದ್ರೆ, ಎರಡನೇ ಪ್ರವಿಲಯ ಏನು? ಒಬ್ಬ ಚಂದ್ರ ಇದ್ದಾನೆ, ಅವನಲ್ಲಿ ದೋಷಪೂರಿತವಾದ ಒಂದು ನೋಟದಿಂದ, ಕಣ್ಣಿನಿಂದ ತೋರ್ತಾ ಇರ್ತಕ್ಕಂಥ 2-3 ಚಂದ್ರಗಳು ಲಯವಾದಂತೆ ಅಂತಲ್ಲ. ಹಾಗೆ ನೀನು ಹೇಳುವುದಾದ್ರೆ ಆಗ ಏನಾಗುತ್ತೆ ಗೊತ್ತೈತೇನೋ? ಸಿದ್ಧಾಂತದಲ್ಲಿ ದೃಷ್ಟಾಂತ ಆಯಿತು ಚಂದ್ರ, ಸಿದ್ಧಾಂತ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನು ಹೇಳ್ತಾ ಇದ್ದಾರೆ ಇವತ್ತು. ನೋಡೋಣ. ಅದೇನೋ ಮೊದಲನೇದು ಘೃತ ಕಾಠಿಣ್ಯ, ಅದಾಗೋದೇ ಇಲ್ಲ ಅಂತ ಆಯ್ತು. ಸ ಪುರುಷ ಮಾತ್ರೇಣ ಅಶಕ್ಯ ಪ್ರವಿಲಾಪಯಿತು ಇತಿ ತತ್ಪ್ರವಿಲಯ ಉಪದೇಶ ಅಶಕ್ಯ ವಿಷಯ ಏವ ಸ್ಯಾತ್. ಘೃತ ಕಾಠಿಣ್ಯ ಅಶಕ್ಯ ಅಂತ ತೀರ್ಮಾನ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ, ಮತ್ತು ಏಕೇನ ಚ ಆದಿಮುಕ್ತೇನ ಪೃಥಿವ್ಯಾದಿ ಪ್ರವಿಲಯ ಕೃತಃ ಇತಿ ಇದಾನೀಂ ಪೃಥಿವ್ಯಾದಿ ಶೂನ್ಯಂ ಜಗತ್ ಅಭವಿಷ್ಯತ್. ಒಬ್ಬ ಮೊಟ್ಟ ಮೊದಲು ಹುಟ್ಟಿದವ, ಅವನು ಮುಕ್ತನಾದ ಅಂತ ಇಟ್ಕೊಳ್ಳಿ. ಏನಾದ್ರೆ ಮುಕ್ತನಾದ? ನೀವು ಹೇಳುತ್ತಾರ ಪ್ರಪಂಚವನ್ನ ಪ್ರವಿಲಯ ಮಾಡಿಕೊಂಡು ಮುಕ್ತನಾದ, ನೀವು ಹೇಳೋ ಪ್ರಕಾರ. ಯಾಕೆ? ಪ್ರಪಂಚ ಪ್ರವಿಲಯ ಆದ್ರೆ ಮುಕ್ತನಾಗ್ತಾನೆ ಅಂತ ಹೇಳಿದ್ರೆ ಆಯ್ತು. ಹಾಗೊಂದು ವೇಳೆ ಆಗಿಬಿಟ್ಟಿದ್ದರೆ ಈಗ ಏನಾಗ್ತಾ ಇತ್ತು ಗೊತ್ತಾ? ಇದಾನಿ ಪೃಥಿವ್ಯಾದಿ ಶೂನ್ಯಂ ಜಗತ್ ಅಭವಿಷ್ಯತ್. ಯಾಕೆಂದ್ರೆ ಅವನಿಗೆ ಅದು ಲಯವಾಗಿ ಹೋಯ್ತು, ತಿರುಗ ಉತ್ಪತ್ತಿಯಾಗುವುದಕ್ಕೆ ಯಾವ ಕಾರಣವೂ ಇಲ್ಲದೆ ಹೋಗಿಬಿಟ್ಟು ಏನಾಗುತ್ತೆ?
ಯಾ ಯಾವುದು ಕೂಡ ಇಲ್ಲ ಅಂತ ಆಗಿಬಿಡುತ್ತಿತ್ತು. ಯಾಕೆ ನಿಮ್ಮ ಪ್ರವಿಲಯವಾದವನ್ನು ಈ ತರ ಆಗಿಬಿಡ್ತಾ ಇತ್ತು. ಜಗತ್ ನೋಡ್ತಾ ಇತ್ತು, ಒಬ್ಬ ಪ್ರವಿಲಯ ಮಾಡ್ಕೊಂಡ್ಬಿಟ್ಟ, ಅವನಿಗೆ ಬ್ರಹ್ಮಾತ್ಮ ಭಾವ ಆಯಿತು. ಆಮೇಲಿಂದ ಜಗತ್ತ ಇಲ್ವಲ್ಲ, ಹೊರಟಾಯ್ತಿಲ್ಲ. ಯಾಕೆ? ಕಾಠಿಣ್ಯ ಇತ್ತು, ದ್ರವದಲ್ಲಿ ಪ್ರವಿಲಯ ಆಯ್ತು. ಪ್ರವಿಲಯ ಆದ್ಮೇಲೆ ಆ ಕಾಠಿಣ್ಯ ಎಲ್ಲೋಯ್ತು? ಹೋಯ್ತು ಕಾಠಿಣ್ಯ. ಹೌದ್ ತಾನೆ? ಹಾಗಾಗಿ ಈ ಪ್ರಪಂಚ ಒಂದು ಸಾರಿ ಪ್ರವಿಲಯ ಆಗೋಗ್ಬಿಟ್ಮೇಲೆ ಆಗೋಯ್ತು ಅಂತ ಆದ್ರೆ ಹೋಯ್ತಲ್ಲ ಅದು. ನಾವು ಇರಬಾರ್ದಾಗಿತ್ತು, ನೀವು ಇರಬಾರ್ದಾಗಿತ್ತು, ಪ್ರಪಂಚನೂ ಇರಬಾರ್ದಾಗಿತ್ತು, ಯಾವುದು ಇರಬಾರ್ದಾಗಿತ್ತು. ಇದೆಲ್ಲಿ ಅಸಂಬದ್ಧ ಇದು? ನೋಡಪ್ಪ, ಇದು ಹೊಂದೋದಿಲ್ಲ ಅಂಥೇಳಿ ಮುಂದುವರಿತಾ ಇದ್ದಾರೆ ನೋಡಿ. ಇಷ್ಟಾಯ್ತು. ಯಾವುದಕ್ಕೆ? ಆ ಒಂದು ಘೃತ ಕಾಠಿಣ್ಯದಂತೆ ಪ್ರವಿಲಯ ಮಾಡ್ಕೊಳ್ಬೇಕು ಅಂತ ಹೇಳಿದ್ನಲ್ಲ, ಅದರಂತೆಯೋ ಅಂತ. ಇದಂತೂ ಮೊದಲನೇದು ಆಗೋದಿಲ್ಲ, ಘೃತ ಕಾಠಿಣ್ಯದಂತೆ ಆಗೋದಿಲ್ಲ. ಇನ್ನು ಎರಡನೆಯದು ಯಾವುದು? ತೃತೀಯ ಚಂದ್ರ. ಅದನ್ನು ಹೇಳ್ತಾ ಇದ್ದಾರೆ ಈಗ. ಅಥ ಅವಿದ್ಯಾಧ್ಯಸ್ಥೋ ಬ್ರಹ್ಮಣಿ ಏಕಸ್ಮಿನ್ ಅಯಂ ಪ್ರಪಂಚೋ ವಿದ್ಯೆಯ ಪ್ರವಿಲಾಪ್ಯತೆ ಇತಿ ಬ್ರೂಯಾತ್. ನೋಡಪ್ಪ, ಇನ್ನೊಂದು ಪ್ರವಿಲಯ ನಾನು ಹೇಳಿದ್ದು ಏನದು ಅಂತಂದ್ರೆ ಅವಿದ್ಯಾಧ್ಯಸ್ಥೋ ಬ್ರಹ್ಮಣಿ ಅಂದ್ರೆ ಅವಿದ್ಯೆಯಿಂದ ಅಧ್ಯಸ್ಥವಾದ ಬ್ರಹ್ಮದಲ್ಲಿ ಏನಾಗಿದೆ? ಒಂದು ಬ್ರಹ್ಮ, ಅದು ಅವಿದ್ಯಾ ಬ್ರಹ್ಮಣಿ ಏಕಸ್ಮಿನ್, ಒಂದು ಏಕಮೇವಾದ್ವಿತೀಯವಾದ ಬ್ರಹ್ಮ ಅದು. ಅದರಲ್ಲಿ ಅಯಂ ಪ್ರಪಂಚ, ಈ ತೋರ್ತಾ ಇರ್ತಕ್ಕಂಥ ಪ್ರಪಂಚ ಯಾವುದರಿಂದ ತೋರ್ತಾ ಇದೆ? ಪ್ರಪಂಚ ಅವಿದ್ಯೆಯಿಂದ ತೋರ್ತಾ ಇದೆ. ಹೌದ್ ತಾನೆ? ಬ್ರಹ್ಮವೇ ಜಗತ್ತಾಗಿ ತೋರ್ತಾ ಇದೆ, ಬ್ರಹ್ಮವೇ ಜಗತ್ತಾಗಿ ತೋರ್ತಾ ಇದೆ ಅಂತ ಅನ್ನೋವಾಗ ಅದು ಯಾವ ಬ್ರಹ್ಮ? ಅದು ಅಂದ್ರೆ ಅವಿದ್ಯೆಯಿಂದ ಅಧ್ಯಸ್ಥವಾದ ಬ್ರಹ್ಮ. ಹೌದ್ ತಾನೆ? ಯಾಕೆ? ಬ್ರಹ್ಮಕ್ಕೆ ಯಾವ ವಿಕಾರವೂ ಇಲ್ಲ, ಹೀಗೆ ತೋರ್ತಾ ಇದ್ದ ನಾನಾವಿಧವಾಗಿ ಅಂತಂದ್ರೆ ಅದು ನಾವು ಸರಿಯಾಗಿ ತಪ್ಪಾಗಿ ತಿಳ್ಕೊಂಡಿದ್ದೇವೆ ಅಂತ ಅರ್ಥ. ಹೀಗೆ ನೀನು ಹೇಳುವುದಾದರೆ ಹೇಗೆ? ಹೇಗೆ ಕಣ್ಣಿನ ದೋಷದಿಂದ ಈ ಒಂದು ಒಬ್ಬನೇ ಚಂದ್ರ ಇದ್ದರೂ ಕೂಡ ಅದು ಎರಡಾಗಿ ತೋರುತ್ತದೆಯೋ ಹಾಗೆ ಬ್ರಹ್ಮದಲ್ಲಿ ಅದು ಒಂದೇ ಇದ್ದರೂ ಕೂಡ ಚಂದ್ರನಂತೆ ಅಲ್ಲಿ ಕಣ್ಣಿನ ದೋಷ, ಇಲ್ಲಿ ಅವಿದ್ಯೆ ಎಂಬ ದೋಷದಿಂದ ಏನಾಗುತ್ತೆ? ಪ್ರಪಂಚವಾಗಿ ತೋರ್ತಾ ಇದೆ. ಪ್ರಪಂಚ ಅಂದ್ರೆ ಹರಡ್ಕೊಂಡು ನಾವು ಇದನ್ನ ಹರಡ್ಕೊಂಡಿರ್ತಕ್ಕಂಥದ್ದು ಚಿತ್ರ ವಿಚಿತ್ರವಾದ ರೂಪದಿಂದ ತೋರ್ತಾ ಇದೆ. ಇಂತಹ ಒಂದು ತೋರ್ತಾ ಇರತಕ್ಕಂಥದ್ದನ್ನ ವಿದ್ಯೆಯ ಪ್ರವಿಲಾಪ್ಯತೆ ಇತಿ ಬ್ರೂಯಾತ್. ವಿದ್ಯೆಯ, ಓಹೋ, ಅವಿದ್ಯೆಯನ್ನು ತೋರ್ತಾ ಇತ್ತು, ಅವಿದ್ಯೆಯನ್ನು ಕಳ್ಕೊಂಡ. ಯಾರೋ ಗುರು ಬಂದ್ರು ಹೇಳ್ಕೊಟ್ಟು ಅವಿದ್ಯೆ ಹೋಯ್ತು ಅಂತ ಇಟ್ಕೊಳ್ಳಿ. ಅವಿದ್ಯೆ ಹೋಯ್ತು, ವಿದ್ಯೆ ಬಂತು. ವಿದ್ಯೆ ಹೋದ್ಮೇಲೆ ಏನಾಯ್ತು? ಆ ತೋರ್ತಾ ಇರತಕ್ಕಂಥ ಪ್ರಪಂಚ ಲಯವಾಗಿ ಹೋಯಿತು. ಹಾಗೆ ಕಣ್ಣಿನ ದೋಷ ಹೋಯಿತು. ಎರಡನೇ ಚಂದ್ರ ಮೊದಲನೇ ಚಂದ್ರನಲ್ಲಿ ಲೀನವಾಗಿ ಬಿಟ್ಟ. ಹಾಗೆ ಇಲ್ಲೂ ಕೂಡ ಪ್ರಪಂಚ ಲಯವಾಗಿ ಹೋಯಿತು. ಇದು ಪ್ರವಿಲಾಪ. ತಾನೆ? ಇದು ಇತಿ ಹಾಗೆ ಹೇಳೋದಾಗ್ತಿದ್ದು ತಥೋ ಬ್ರಹ್ಮ ಇವ ಅವಿದ್ಯಾಧ್ಯಸ್ಥ ಪ್ರಪಂಚ ಪ್ರತ್ಯಾಖ್ಯಾನೇನ ಆವೇದಯಿತವ್ಯಂ ಏಕಮೇವ ದ್ವಿತೀಯಂ ಬ್ರಹ್ಮ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಇತಿ. ಆವಾಗ ಏನಾಗುತ್ತೆ? ಬ್ರಹ್ಮವೇ ಈ ಒಂದು ಅವಿದ್ಯೆಯಿಂದ ಅಧ್ಯಸ್ಥವಾಗಿರುವ ಪ್ರಪಂಚವನ್ನ ಏನ್ ಮಾಡೋದು? ಪ್ರವಿಲಯ ಮಾಡ್ಕೊ. ಅಂದ್ರೇನು? ಪ್ರವಿಲಯ ಮಾಡ್ಕೊ. ಆ ಬ್ರಹ್ಮವು ನಿಜವಾದ ತೋರ್ತಾ ಇರ್ತಕ್ಕಂಥ ಗಡ್ಡಿಯಾಗಿರ್ತಕ್ಕಂಥದ್ದು ಯಾವುದು? ಅವಿದ್ಯೆ. ಆ ಅವಿದ್ಯೆಯಿಂದ ತೋರ್ತಾ ಇದೆ ಇವೆಲ್ಲ. ಆ ಅಡ್ಡಿಯಾಗಿರ್ತಕ್ಕಂಥ ಅವಿದ್ಯೆಯನ್ನ ಕಳ್ಕೊಂಡ್ಬಿಟ್ರೆ ಏನಾಯ್ತು? ಪ್ರಪಂಚವು ಹೋಯ್ತು. ಹೀಗೆ ಪ್ರಪಂಚ ಹೋದ ಮೇಲೆ ಏನಾಯ್ತು? ಬ್ರಹ್ಮ ತಿಳಿತು ನಮಗೆ. ಹೌದು ತಾನೆ? ಪ್ರಪಂಚ ಹೋದ ಬ್ರಹ್ಮ ತಿಳಿತು, ಏಕಮೇವ ಅಂತ ತಿಳಿತು.
ಏನಂತ ಹೇಳ್ತು ಅಂದ್ರೆ ಏಕಮೇವ ದ್ವಿತೀಯಂ ಬ್ರಹ್ಮ ಸತ್ ಸತ್ಯಂ ಸ ಆತ್ಮ ತತ್ವಮಸಿ ಇವೆಲ್ಲ ಗೊತ್ತವ. ಅದ್ವಿತೀಯವಾದ ಒಂದೇ ಅದ್ವಿತೀಯವಾದ ಬ್ರಹ್ಮ, ಅದೇ ಸತ್ಯ, ಅದೇ ಆತ್ಮ ಸ್ವರೂಪ, ಅದೇ ನೀನಾಗಿದ್ದೀಯ ಅಂತ ಹೇಳಿದ್ನಲ್ಲ. ಅದನ್ನ ಇದು ತಸ್ಮಿನ್ ಅವೇದಿ ಹೀಗೆ ತಿಳಿದುಕೊಂಡು ಬಿಟ್ಟ ಮೇಲೆ ತಸ್ಮಿನ್ ಅವೇದಿತೆ ವಿದ್ಯಾ ಸ್ವಯಮೇವ ಉತ್ಪದ್ಯತೆ. ಹೀಗೆ ತಿಳ್ಕೊಂಡ ಮೇಲೆ ಏನು ವಿದ್ಯೆ ಏನಾಯ್ತು ತಾನೇ ತಾನಾಗಿ ಉಂಟಾಯಿತು. ಅಂದ್ರೇನು ಹೀಗೆ ತಿಳ್ಕೊಂಡ ಅಂತಂದ್ರು ಒಂದೇ, ಇವನಿಗೆ ಸಂವಿಜ್ಞಾನ ಆಯ್ತು ಅಂತಂದ್ರು ಒಂದೇ. ತಿರ್ಗಾ ಹೀಗೆ ತಿಳ್ಕೊಂಡ ತಿರ್ಗ ಹೀಗೆ ತಿಳ್ಕೊಂಡ ಅವಿದ್ಯೆಯಿಂದ ಅಧ್ಯಸ್ಥವಾಗಿತ್ತು, ಅಡ್ಡಿ ಇತ್ತು, ಅವಿದ್ಯೆ ಕಳ್ಕೊಂಡ ಅಂತಂದ್ರು ಒಂದೇ. ಇನ್ನೇನಾಯ್ತು ಮತ್ತೆ ಬ್ರಹ್ಮವನ್ನು ತಿಳಿದ ಅಂತಂದ್ರು ಒಂದೇ. ಸ್ವಯಮೇವ ಉತ್ಪದ್ಯತೆ ವಿದ್ಯಾ ತಾನೇ ತಾನಾಗಿ ಉಂಟಾಗುತ್ತೆ. ತಯಾಚ ಅವಿದ್ಯಾ ಬಾಧ್ಯತೆ. ಆದ್ದರಿಂದ ಏನಾಯ್ತು ವಿದ್ಯೆ ಉಂಟಾಯಿತು ಅಂದ್ರೆ ಏನಾಯ್ತು ಅವಿದ್ಯೆ ಹೋಯ್ತು ಅಂತ ಎಂದ ಅರ್ಥ. ಅವಿದ್ಯಾ ಬಾಧ್ಯತೆ, ಅವಿದ್ಯಾ ಹೋಯ್ತು. ಅದು ಹೋಯ್ತು ಅಂತ ನಮಗೆ ಇರಲಿಲ್ಲ. ಅದು ಕೂಡ ಅವಿದ್ಯಾಧ್ಯಸ್ಥವೇ. ಇತ್ತು ಅಂತ ಅನ್ನೋದನ್ನೇ ಹಿಂದೆ ಇತ್ತು ಈಗ ಇಲ್ಲ ಅಂತ ಅನ್ನೋದು ಆವಿದ್ಯಕವೇ. ಯಾವತ್ತೂ ಇರಲಿಲ್ಲ. ಏನಾಯ್ತು ಯಾವತ್ತೂ ಇರಲಿಲ್ಲ ಅನ್ನುವುದನ್ನು ಸೂಚಿಸುವುದಕ್ಕೋಸ್ಕರ ಬಾಧ ಅನ್ನೋ ಪದವನ್ನ ಹಾಕಿದ್ದಾರೆ ಇಲ್ಲಿ. ತಯಾಚ ಅದರಿಂದ ಆ ಜ್ಞಾನ ಉಂಟಾಯಿತು, ಅವಿದ್ಯೆ ಬಾಧವಾಯಿತು. ತತಶ್ಚ ಅವಿದ್ಯಾಧ್ಯಸ್ಥ ಸಕಲೋಯಂ ನಾಮರೂಪ ಪ್ರಪಂಚ. ಆಮೇಲೆ ಏನಾಯ್ತು ಅವಿದ್ಯೆ ಹೋದ್ಮೇಲೆ ಗೊತ್ತೇನು ಅವಿದ್ಯಾಧ್ಯಸ್ಥ ಅವಿದ್ಯೆಯಿಂದ ತೋರ್ತಾ ಇದ್ದಂತಹ ಸಕಲೋಯಂ ನಾಮರೂಪ ಎಲ್ಲ ಈ ನಾಮರೂಪ ಪ್ರಪಂಚವೂ ಕೂಡ ಏನಾಯ್ತು ಅವಿದ್ಯೆಯಿಂದ ತೋರ್ತಾ ಇತ್ತು. ಅವಿದ್ಯೆ ಹೊರಟೋಯ್ತು, ತೋರ್ತಾ ಇದ್ದದ್ದೆಲ್ಲ ಹೋಯ್ತು, ಲೈವ್ ಆಗಿ ಹೋಯ್ತು. ಹೀಗೆ ಹೊರಟೋಯ್ತು. ನಾವು ಯಾವುದರಂತೆ ಸ್ವಪ್ನ ಪ್ರಪಂಚವಂತೆ. ಸ್ವಪ್ನ ಕಾಣ್ತಾ ಇದ್ದ, ನಾನಾ ರೂಪದಿಂದ ತೋರ್ತಾ ಇತ್ತು. ಒಂದ್ಸರಿ ಎಚ್ಚರಗೊಂಡ ಏನಾಯ್ತು ಎಲ್ಲ ಹೊರಟಾಯ್ತು. ಹಾಗೆ ಸ್ವಪ್ನ ಪ್ರಪಂಚ ಅಥವಾ ಪ್ರಪಂಚದಂತೆ ಪ್ರವಿಲೀಯತೆ, ಇದು ಪ್ರವಿಲಯವಾಗಿ ಬಿಡುತ್ತದೆ ಪ್ರಪಂಚ. ಈ ತರಹ ಪ್ರವಿಲಯ ಇದು ನಮಗೆ ಒಪ್ಪಾಗಿರ್ತಕ್ಕಂಥ ಪ್ರವಿಲಯ ಇದೆ ಅಂತ ಹೇಳಿ ಅನಾವೇದಿತೆ ಬ್ರಹ್ಮಣಿ. ಒಂದು ವೇಳೆ ಈ ಒಂದು ವಿಧದಿಂದ ಅದೇನೋ ಅವಿದ್ಯೆಯನ್ನ ಕಳೆದುಕೊಳ್ಳದೆ ಬೇರೆ ಇನ್ನೇನೋ ನಿಯೋಗ ಅಂತ ಹೇಳ್ತಾ ಇದ್ದೀರಲ್ಲಪ್ಪ ನೀವು, ಏನು ಬ್ರಹ್ಮವನ್ನ ತಿಳಿದುಕೊಳ್ಳಬೇಕು, ಅದಕ್ಕೇನೋ ನಿಯೋಗ, ಪ್ರಪಂಚ ಪ್ರವಿಲಯವೇ ನಿಯೋಗ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಲ್ಲ. ನಾವು ಹೇಳ್ತಾ ಇರತಕ್ಕಂತಹ ಅವಿದ್ಯೆಯನ್ನ ಬಾಧ ಮಾಡಿಕೊಳ್ಳುವುದು ಎನ್ನುವುದನ್ನ ಬಿಟ್ಟು ಬೇರೆ ಇನ್ನು ಯಾವುದೇ ಮಾರ್ಗವಾಗಲಿ ಅದ್ಯಾವುದು ಇದೊಂದನ್ನು ಬಿಟ್ಟು ಅನಾವೇದಿತೆ ಬ್ರಹ್ಮಣಿ. ಅನಾವೇದಿತೆ ಅಂದ್ರೇನು ಬ್ರಹ್ಮದ ನೈಜ ಸ್ವರೂಪವನ್ನ ಪರಮಾರ್ಥ ಸ್ವರೂಪವನ್ನ ತಿಳಿಯದೆ ನೀವು ಯಾರಿಗೆ ನಿಯೋಗವಾದಿಗಳು ಹೇಳ್ತಾ ಇದ್ದಾರೆ ಆಚಾರ್ಯರು, ನೀವು ಅದನ್ನು ತಿಳ್ಕೊಳ್ಳದೇನೆ ಅದೇನು ಜ್ಞಾನವನ್ನ ಮಾಡಿಕೊಳ್ಳದೆ ಅಂತ ಅರ್ಥ. ಬ್ರಹ್ಮದ ವಿಚಾರದಲ್ಲಿ ಸಮ್ಯಜ್ಞಾನವನ್ನ ಮಾಡಿಕೊಳ್ಳದೆ ಸುಮ್ಮನೆ ಬ್ರಹ್ಮ ವಿಜ್ಞಾನಂ ಕುರು ಪ್ರಪಂಚ ಪ್ರವಿಲಯಂ ಕುರು ಪ್ರಪಂಚ ಪ್ರವಿಲಯಂಚ ಅಂತ ಹೇಳ್ತಾ ಇದ್ರೆ ನೋಡಿ, ಪ್ರಪಂಚ ಪ್ರವಿಲಯವನ್ನು ಮಾಡಿಕೊಳ್ಳಬೇಕು, ಮತ್ತೆ ಬ್ರಹ್ಮ ವಿಜ್ಞಾನವನ್ನ ಮಾಡು, ಬ್ರಹ್ಮಜ್ಞಾನವನ್ನ ಮುಂಟು ಮಾಡಿಕೋ ಅಂತ ಹೇಳ್ತಾ ಇದ್ರೆ ಇತಿ ಶತಕೃತ್ವೋಪಯುಕ್ತೆ ನ ಬ್ರಹ್ಮಜ್ಞಾನಂ ಪ್ರಪಂಚ ವಿಲಯೋವಾ ಜಾಯತೆ. ಈ ತರಹ ನೀವು ನಿಯೋಗ ವಿಧಿ ನೋಡಿ ಪ್ರಪಂಚವ ಪ್ರವಿಲಯ ಮಾಡಿಕೊಳ್ಳಬೇಕು 100 ಬಾರಿ ಅಲ್ಲ 1000 ಬಾರಿ ಹೇಳಿದ್ರು ಕೂಡ ಪ್ರಪಂಚ ಪ್ರವಿಲಯ ಆಗೋದಿಲ್ಲ.
ಬ್ರಹ್ಮಜ್ಞಾನವಾಗುವುದಿಲ್ಲ. ಬ್ರಹ್ಮಜ್ಞಾನವೊಂದನ್ನು ಮಾಡಿಕೊಳ್ಳದೆ ನೀವು, ಇದು ನಿಯೋಗ ವಾಕ್ಯ, ಇದು ಯಾವುದು? ಈ ಬ್ರಹ್ಮಜ್ಞಾನವನ್ನು ಮಾಡಿಕೋ, ಪ್ರಪಂಚ ಪ್ರವಿಲಯವನ್ನು ಮಾಡಿಕೋ, ಇಂಥ ನಿಯೋಗ ಹೇಳ್ತಾ ಇದೆ, ಇದೇ ನಿಯೋಗ ಅಂತ. ಅದನ್ನ 100 ಬಾರಿ ಅಲ್ಲ, 1000 ಬಾರಿ ಅಲ್ಲ, ಎಷ್ಟು ಶತಕೋಟಿ ಬಾರಿ ಹೇಳ್ಕೊಂಡ್ರು ಕೂಡ ಬ್ರಹ್ಮಜ್ಞಾನ ಆಗೋದಿಲ್ಲ. ಇದರಿಂದ, ಈ ವಾಕ್ಯದಿಂದ ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ ಸೂಚನೆ ನಮಗೆ ಅಂದ್ರೆ, ಬ್ರಹ್ಮವನ್ನ ಯಥಾರ್ಥವಾಗಿ ತಿಳಿದುಕೊಂಡರೆ ಅಷ್ಟು ಮಾತ್ರ ಸಾಕು. ಅಷ್ಟೇ ಹೊರತು ಬ್ರಹ್ಮಜ್ಞಾನಕ್ಕೆ ಬೇರೆ ಯಾವ ನಿಯೋಗವಾಗಲಿ, ಇನ್ಯಾವುದೋ ಸಾಧನವಾಗಲಿ, ಉಪಾಸನೆಯಾಗಲಿ, ಮತ್ತೆ ಪ್ರಸಂಖ್ಯಾನವಾಗಲಿ, ಬೇಕಾದಷ್ಟು ಇದೆಯಲ್ಲ, ಯಾವುದು ಕೂಡ ಅಗತ್ಯ ಇಲ್ಲ. ಯಾತಕ್ಕೆ ಮಾಡಬೇಕು, ಯಾವುದಕ್ಕೆ ಮಾಡಬೇಕು? ಹೌದಾನೆ? ಇದನ್ನ ಒತ್ತು ಹೇಳುವುದಕ್ಕೋಸ್ಕರ ಈ ಒಂದು ವಾಕ್ಯವನ್ನು ಬರೆದಿದ್ದಾರೆ ಶಂಕರ ಭಗವತ್ಪಾದ. ಜ್ಞಾನಾದೇವತ ಕೈವಲ್ಯಂ ನಾನ್ಯಥಾ ಇತಿ ಶ್ರುತಿ ಸಿದ್ಧತ್ವ. ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಮಾತಿದು. ಬ್ರಹ್ಮಜ್ಞಾನಾದೇವತ ಕೈವಲ್ಯಂ ನಾನ್ಯಥಾ ಇತಿ ಶ್ರುತಿ ಸಿದ್ಧತ್ವಾತ್ ಬ್ರಹ್ಮಣೋ ಜಿಜ್ಞಾಸ ಕರ್ತವ್ಯ ಅಂತ ಅಲ್ಲಿ ಬರೆದಿದ್ದಾರೆ. ಇಲ್ಲಿ ಇದರಲ್ಲಿ ಸೂತ್ರ ಭಾಷ್ಯ ಅಥವಾ ತತ್ವವೇಚನೆ ಅಥವಾ ಸುಗಮಾದಲ್ಲಿ ಇರ್ಲಿ. ಅಂದ್ರೆ ಏನು? ಬ್ರಹ್ಮಜ್ಞಾನ ಒಂದನ್ನು ಬಿಟ್ಟು ಯಾವುದರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ. ಈಗ 100 ಬಾರಿ ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಈಗ ಒಂದು ಆಕ್ಷೇಪಣೆ ಹಾಕಿದ, ಏನು? ನಾನು ಆವೇದಿತೆ ಬ್ರಹ್ಮಣಿ ತದ್ವಿಜ್ಞಾನ ವಿಷಯ ಪ್ರಪಂಚ ಪ್ರವಿಲಯ ವಿಷಯವ ನಿಯೋಗ ಸ್ಯಾತ್. ಇದಕ್ಕೇನು ಹೇಳ್ತಾರೆ ಗೊತ್ತೇ ನಿಮಗೆ? ಇದಕ್ಕೆ ಶಠ ಅಥವಾ ಹಠ ಅಂತ ಹೇಳ್ತಾರೆ. ನೋಡಿ, ಇಷ್ಟೆಲ್ಲ ಹೇಳಿದ್ರು ಕೂಡ ಈ ನಿಯೋಗವಾದಿ ಬಿಡೋದೇ ಇಲ್ಲ. ಬಿಡೋದೇನೋ ನಮ್ಮ ಸಂಸ್ಕಾರ ಅಂಟ್ಕೊಂಡ್ಬಿಟ್ಟಿದೆ. ಆದರೂ ಸ್ವಾಮಿ, ಈ ನಿಯೋಗ ಈ ವಿಚಾರದಲ್ಲಿ ಆಗ್ಬೋದಲ್ಲ? ನಿಯೋಗ ಅಂದ್ರೆ ವಿಧಿ ಈ ವಿಚಾರದಲ್ಲಿ ಆಗ್ಬೋದಲ್ಲ ಅಂತ. ಯಾವ ವಿಚಾರನಪ್ಪ? ನೋಡಿ, ಆವೇದಿತೆ ಬ್ರಹ್ಮಣಿ, ನೀವು ಹೇಳಿದ ಹಾಗೆ ಅಜ್ಞಾನವನ್ನು ಕಳೆದುಕೊಂಡ ಮೇಲೆ ಬ್ರಹ್ಮಜ್ಞಾನ ತಾನಾಗಿ ಆಯಿತು ಹೇಳಿದ್ರು. ಆಯ್ತು. ಇಷ್ಟಾದ ಮೇಲೆ ಏನಾಗಬೇಕು? ನೋಡಿ, ಇವನು ಆ ಅಜ್ಞಾನ ಹೋಯ್ತು, ಬ್ರಹ್ಮಜ್ಞಾನವಾಯಿತು. ಬ್ರಹ್ಮಜ್ಞಾನವಾದ ಮೇಲೆ ಈ ಪ್ರಪಂಚವೆಲ್ಲವೂ ಕೂಡ ಪ್ರವಿಲಯವಾಯಿತು ಅಂತ ತಿಳ್ಕೊಂಡ ಇವನು. ಅಂದ್ರೆ ಏನು ಅಂದ್ರೆ, ಮೊಟ್ಟ ಮೊದಲು ಅವಿದ್ಯೆಯನ್ನು ಕಳೆದುಕೊಳ್ಳಬೇಕು. ಆ ನಂತರ ಏನಾಗುತ್ತೆ? ಅವಿದ್ಯೆಯನ್ನು ಕಳೆದುಕೊಂಡ ಮೇಲೆ ವಿದ್ಯೆ ಉತ್ಪನ್ನವಾಗುತ್ತೆ. ಆ ನಂತರ ಏನಾಗುತ್ತೆ? ವಿದ್ಯೆ ಉತ್ಪನ್ನವಾದ ಮೇಲೆ ಬ್ರಹ್ಮದ ಯಥಾರ್ಥ ಸ್ವರೂಪ ನಮಗೆ ಬರುತ್ತೆ, ಗೊತ್ತಾಗುತ್ತೆ. ಆಮೇಲೆ ಏನಾಗುತ್ತೆ? ಬ್ರಹ್ಮದ ಯಥಾರ್ಥ ಸ್ವರೂಪ ಗೊತ್ತಾದ ಮೇಲೆ ಪ್ರಪಂಚವೆಲ್ಲ ಪ್ರವಿಲಯವಾಗಿಬಿಡುತ್ತೆ, ಯಾವ ಪ್ರಪಂಚ ತೋರೋದಿಲ್ಲ ಅಂತ ತಿಳ್ಕೊಂಡ ಅವನು. ಏನು? ಒಂದಕ್ಕೊಂದಕ್ಕೆ ಕಾಲಾಂತರ, ಇದಾದ ನಂತರ ಇದನ್ನ ಆ ಸೂತ್ರವಾಚ್ಯದಲ್ಲಿ ಮೊಟ್ಟ ಮೊದಲೇನೆ ಆ ಜನ್ಮಾದ್ಯ ಚೇತ ಅಂತ ಅನ್ನೋದನ್ನು ಮಾಡಿದ್ದಾರೆ. ಇದನ್ನು ತತ್ವ ಸಮನ್ವಯಾಧಿಕರಣದಲ್ಲಿ ಮಾಡಿದ್ದಾರೆ. ಏನಂತ ನೋಡಿ, ಇಲ್ಲಿ ಈ ತರಹ ಕ್ರಮ ಏನು ಹೇಳಿಲ್ಲ. ಕ್ರಮಸ್ಯ ಅವಿವಕ್ಷಿತತ್ವ, ಕ್ರಮವನ್ನು ಹೇಳಿಲ್ಲ ಇಲ್ಲಿ. ಮೊದಲನೇ ಸೂತ್ರದಲ್ಲೂ ಹೇಳಿದ್ದಾರಂತ. ಏನ್ ಕ್ರಮ ಅಂತಂದ್ರೆ, ನೋಡಿ, ಮೀಮಾಂಸಕರು ಹೇಳ್ತಾ ಇದ್ದಾರೆ ಕ್ರಮ ಏನು. ನಿಮ್ಮಲ್ಲಿ ಕ್ರಮ ಇದೆ, ಏನಿದೆ? ಬೇಕಾದಷ್ಟು ಕ್ರಮ. ಈಗ ಇಲ್ಲೇ ನೋಡಿ, ಪ್ರಯಾಜವನ್ನು ಮಾಡಿ ದರ್ಶಪೂರ್ಣವನ್ನು ಮಾಡಬೇಕು, ಇದಾದ ಮೇಲೆ ಅದನ್ನು ಮಾಡಬೇಕು. ಮತ್ತೆ ಸೋಮಯಾಗದಲ್ಲಿ ಪಶು
ವಿಷಸನ ಮಾಡಬೇಕು. ಈ ಪಶು ವಿಷಸನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾರೆ, ಅವನು ಆ ಪ್ರತಿಪ್ರಸ್ಥಾತ ಅಂತಿರ್ತಾನೆ, ಅವನು ತಗೊಂಡ್ಬರ್ತಾನ ಅದನ್ನ. ಆ ಪಶುವಿನ ವಧೆ ಆಯ್ತು, ತಗೊಂಡ್ಬರ್ತಾನೆ. ತಗೊಂಡೇನು ನೋಡಿ, ಮೊದಲು ಹೃದಯ ಭಾಗವನ್ನ, ಆಮೇಲೆ ವಪೆಯನ್ನ, ಆಮೇಲೆ ಈ ಭಾಗವನ್ನ, ಆಮೇಲೆ ಆ ಭಾಗವನ್ನು ಹೋಮ ಮಾಡಬೇಕು ಅಂತ ಒಂದಾದ್ಮೇಲೆ ಅವಧಾನ ಮಂತ್ರದಲ್ಲಿ ಹೇಳಿದ್ದಾರೆ. ಇದಕ್ಕೆ ಅವಧಾನ ಮಂತ್ರ ಅಂತ ಹೆಸರು. ಹಾಗೆ ಇಲ್ಲಿ ಯಾವ ಕ್ರಮ ಇದೆ? ಏನು ಕ್ರಮ ಇಲ್ಲ ಅಂತ ಹೇಳಿದ್ರು. ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದ. ಏನು ನೋಡಿ, ಆ ನಾನು ಆವೇದಿತೆಯ ಬ್ರಹ್ಮಣಿ ತದ್ವಿಜ್ಞಾನ ವಿಷಯ ಪ್ರಪಂಚ ಪ್ರವಿನಯ ವಿಷಯವಾ ನಿಯೋಗಸ್ಯ. ಆಯ್ತು, ಬ್ರಹ್ಮಜ್ಞಾನ ಆಯ್ತು. ಆದ್ಮೇಲೆ ನಿಯೋಗಕ್ಕೆ ವಿಷಯ ಪ್ರಪಂಚ ಪ್ರವಿಲಯವಾಯ್ತು, ಅದನ್ನು ಮಾಡ್ಕೊಳ್ಬೇಕು. ಅದು ಪ್ರಪಂಚ ಪ್ರವಿಲಯ ಅಂತ ಅನ್ನೋದೇ ನಿಯೋಗಕ್ಕೆ ವಿಷಯವಾಯ್ತಲ್ಲ. ಅಥವಾ ಬ್ರಹ್ಮವನ್ನ ತಿಳಿದುಕೊಂಡಾಯ್ತು. ತಿಳ್ಕೊಂಡಾದ್ಮೇಲೆ ಏನಾಯ್ತು, ಅದನ್ನ ಏನು ಅನುಸಂಧಾನ ಮಾಡಬೇಕು, ಅದನ್ನು ಯಾವ ವಿನಿಯೋಗಿಸಬೇಕು, ಯಾವುದರಲ್ಲಿ? ಜಪದಲ್ಲೋ, ತಪದಲ್ಲೋ, ಅಥವಾ ಇನ್ನೊಂದು ಉಪಾಸನೆಯಲ್ಲೋ, ಅಥವಾ ಪ್ರಪಂಚಾನದಲ್ಲೋ. ಈಗೆಲ್ಲ ಇತ್ತು. ಏನ್ರಿ ತತ್ವಮಸಿಗೆ ಒಂದ್ಸರಿ ಹೇಳ್ಬಿಟ್ರೆ ಆಗ್ಬಿಡುತ್ತಾ? ಜನ್ಮ ಜನ್ಮಾಂತರದಿಂದ ಬಂದಿರುತ್ತೆ ನೋಡಿ, ಪ್ರಪಂಚಾನ ಮಾಡ್ತಾ ಇರ್ಬೇಕು ಅಂತೆಲ್ಲ ಹೇಳ್ತಾ ಇದ್ವಿ. ಇದು ನಿಯೋಗ ಆಗ್ಬೋದಲ್ಲ ಅಂದ. ಅದಕ್ಕೆ ಹೇಳಿದ್ರು, ಇಲ್ಲಪ್ಪ, ಆಗೋದಿಲ್ಲ. ನಿಷ್ಪ್ರಪಂಚ ಬ್ರಹ್ಮಾತ್ಮತ್ವ ಆವೇದನೆ ನೈವ ಉಭಯ ಪ್ರಸಿದ್ಧೇ. ನೀನು ಹೇಳಿದ್ಯಲ್ಲಪ್ಪ, ತದ್ವಿಜ್ಞಾನ, ಅದನ್ನು ತಿಳ್ಕೊಳ್ಬೇಕು, ಆಮೇಲೆ ಪ್ರಪಂಚ ಪ್ರವಿಲಯವನ್ನು ಮಾಡ್ಕೊಳ್ಬೇಕು. ಯಾಕೆ ಇನ್ನೂ ಸೇರಿಸ್ಕೋಬಹುದು, ಏನ್ ಬೇಕಾದ ಸಾಧನಗಳನ್ನ, ಇದಾದ್ಮೇಲೆ ಅಂತ. ಇದ್ಯಾವುದೂ ಕೂಡ ಬೇಕಿಲ್ಲ. ಯಾಕೆ ಬೇಕಿಲ್ಲ ಅಂದ್ರೆ, ಒಂದು ಸಾರಿ ನಿಷ್ಪ್ರಪಂಚ ಬ್ರಹ್ಮಾತ್ಮತ್ವ ಜ್ಞಾನವಾದ ಮೇಲೆ ಏನಾಗುತ್ತೆ, ಇವೆಲ್ಲವೂ ಕೂಡ ಯಾವುದು, ಈ ಪ್ರಪಂಚ ಪ್ರವಿಲೆಯನ್ನ ಮಾಡಿಕೊಳ್ಳಬೇಕು, ಬ್ರಹ್ಮಜ್ಞಾನವನ್ನು ನಾವು ಮಾಡಿಕೊಳ್ಳಬೇಕು. ಮತ್ತೆ ಈ ತೋರ್ತಾ ಇರ್ತಕ್ಕಂಥ ಪ್ರಪಂಚ ಪ್ರವಿಲಯವಾಗುವುದಕ್ಕೆ ಒಂದ್ಸರಿ ಮಾಡಿದ್ರೆ ಆಗೋಲ್ಲ, 100 ಸರಿ ಮಾಡ್ತಾ ಜಪ ಮಾಡಬೇಕು. ಇವೆಲ್ಲ ಇದೆಯಲ್ಲ, ಯಾವುದು ಹೊಂದೋದಿಲ್ಲ. ಯಾಕೆ ಅಂತಂದ್ರೆ, ಇವೆಲ್ಲವೂ ಕೂಡ ಬ್ರಹ್ಮಜ್ಞಾನವಾಯಿತು ಎಂದ ತಕ್ಷಣವೇ ಇವೆಲ್ಲವೂ ಕೂಡ ಸಿದ್ಧಿಯಾಗಿ ಬಿಡುತ್ತದೆ. ಮುಗಿದೈತೆ, ಯಾವುದಕ್ಕೂ ವಿಷಯ ಏನು ಇಲ್ಲವೇ ಇಲ್ಲ. ಅಂದ್ರೆ ಏನು? ಬ್ರಹ್ಮಜ್ಞಾನ ಆಯಿತು ಅಂದ್ರೂ ಒಂದೇ, ಪ್ರಪಂಚ ಪ್ರವಿಲಯ ಆಯ್ತು ಅಂತಂದ್ರು ಒಂದೇ, ಅಜ್ಞಾನ ಹೋಯ್ತು ಅಂತಂದ್ರು ಒಂದೇ, ಮತ್ತೆ ಬ್ರಹ್ಮಾನುಭವ ನಮ್ಗೆ ಆಯ್ತು, ಎಲ್ಲ ಒಂದೇನೆ. ಯಾವುದಕ್ಕೂ ಕೂಡ ಈ ಒಂದು ಈ ಕ್ರಮ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಅದಕ್ಕೇನು ಉಭಯ, ಇಲ್ಲಿ ಉಭಯ ಅಂದ್ರೆ 2 ಮಾತ್ರ ಹೇಳಿದ್ದಾರೆ, ಏನ್ ಬೇಕಾದ್ರೂ. ಒಂದು ಉಭಯ ಪ್ರಸಿದ್ಧೇ, ಏನು, ಒಂದು ಸಾರಿ ನಿಷ್ಪ್ರಪಂಚ ಬ್ರಹ್ಮಾತ್ಮತ್ವ, ನಿಷ್ಪ್ರಪಂಚ ಬ್ರಹ್ಮ ತಿಳ್ಕೊಂಡ. ಹೇಗೆ ತಿಳ್ಕೊಂಡ? ಅವಿದ್ಯೆಯನ್ನು ಕಳ್ಕೊಂಡ, ತಿಳ್ಕೊಂಡ ಅಷ್ಟೇ. ಅವಿದ್ಯೆಯನ್ನು ಕಳ್ಕೊಳ್ಳೋದು ಅಂತಂದ್ರು ಒಂದೇ, ನಿಷ್ಪ್ರಪಂಚ ಬ್ರಹ್ಮಾತ್ಮ ಜ್ಞಾನವಾಯಿತು ಅಂತಂದ್ರು ಒಂದೇ, ನಿಷ್ಪ್ರಪಂಚ ಬ್ರಹ್ಮ ಜ್ಞಾನವಾಯಿತು ಪ್ರಪಂಚ ಪ್ರವಿಲಯ ಆಯ್ತು ಅಂದ್ರು ಒಂದೇ. ಎಲ್ಲ ಒಂದೇ, ಒಂದೇ ಪರ್ಯಾಯ ಪದಗಳು. ಮತ್ತೆ ಭವತಿ. ಆದ್ದರಿಂದ ನಚ ಕೃತಮೇವ ಪುನಃ ತಿಳಿಯುತ್ತೆ. ಹಾಗೆ ಒಂದು ಸರಿ ಪ್ರವಿಲಯ ಆಗಿಬಿಟ್ಟಿದೆ, ಆಗಿಬಿಟ್ರೆ ಒಂದ್ಸರಿ ಅದನ್ನು ಮುಗೀತು. ತಿರುಗಾ ಮಾಡೋದಕ್ಕೇನು? ತಿರುಗಾ ಮಾಡಿ ಏನಾಗುತ್ತೆ ಗೊತ್ತೇ, ತಿರುಗಿ ಆಗಿಲ್ಲ ಅಂತ ಆಯ್ತು. ಆ ಜ್ಞಾನ ನಿನಗೆ ಆಗಿಲ್ಲ ಅಂತ ಆಯ್ತು. ಆಗಿದೆ ಅಂತ ಆದ್ರೆ ಇವು ಯಾವುದು ಬೇಕಿಲ್ಲ, ಇವೆಲ್ಲವೂ ಕೂಡ ಒಂದೇ ಬಾರಿಗೆ ಸಿದ್ಧವಾಗಿ ಬಿಡುತ್ತದೆ. ಅಷ್ಟೇ ಹೋದೈತೆ. ಎಲ್ಲವೂ ಕೂಡ ಬ್ರಹ್ಮಜ್ಞಾನ ಆಯ್ತು ಅಂದ್ರೆ ಆಯ್ತು ಅಂತಂದ್ರೆ ಒಂದೇ, ಇವೆಲ್ಲವೂ ಸಿದ್ಧವಾಯಿತು ಅಂತಂದ್ರೆ ಒಂದೇ ಅಂತ ಹೇಳಿ. ಮತ್ತು ನಿಯೋಜ್ಯೋಪಿ ಚ ಪ್ರಪಂಚಾವಸ್ಥಾಯಾಂ ಯಹ ಅವಗಮ್ಯತೆ ಜೀವೋ ನಾಮ ಸಹ ಪ್ರಪಂಚ ಪಕ್ಷ ಸೇವಾ ಸ್ಯಾತ್ ಬ್ರಹ್ಮಪಕ್ಷ ಸೇವಾ.
ಇನ್ನೊಂದು ಸಣ್ಣ ಒಂದು ಆಕ್ಷೇಪಣೆ ಹಾಕ್ತಾ ಏನು ನೋಡಿ, ಈ ಪ್ರಪಂಚಾವಸ್ಥಾಯಾಮ್ ಅಂದ್ರೆ ಈ ಪ್ರಪಂಚ ತೋರ್ತಾ ಇದೆಯಲ್ಲ, ಈಗ ತೋರ್ತಾ ಇದೆ. ಈ ಪ್ರಪಂಚ ತೋರ್ತಾ ಇದೆ ಅಂತಂದ್ರೆ ಏನು? ಈ ಪ್ರಪಂಚದೊಳಗೆ ನಾವಿದ್ದೇವೆ, ಜೀವ ಇದ್ದಾನೆ, ಹೌದ್ ತಾನೆ? ಇಲ್ಲಿ ಇವನೇನಾಗಿದ್ದಾನೆ? ಇವೆಲ್ಲವೂ ಕೂಡ ಬ್ರಹ್ಮಜ್ಞಾನವನ್ನ ಮಾಡಿಕೊಳ್ಳಬೇಕು ಎನ್ನುವುದನ್ನ ಯಾರಿಗೆ ನಾವು ಹೇಳ್ತಾ ಇರ್ತಕ್ಕಂಥದ್ದು? ಎಲ್ಲ ಜೀವರುಗಳಿಗೆ, ಹೌದ್ ತಾನೆ? ಅವನೇನು, ಹಾಗಾಗಿ ಜೀವ ನಿಯೋಜ್ಯ. ನಿಯೋಜ್ಯ ಅಂತಂದ್ರೇನು? ಅವನಿಗೆ ಅವನು ನಿಯೋಕ್ತು ಅವನು ಯೋಗ್ಯ, ನಿಯೋಜ್ಯ, ನಿಯೋಗಕ್ಕೆ ಯೋಗವಾಗಿದ್ದಾನ, ನಿಯೋಜ್ಯ. ಅವನು ಈ ಜೀವ ಅಂತ ಹೇಳಿದ್ದಾನಲ್ಲ, ಅವನು ಏನು ಈ ಪ್ರಪಂಚ ಪಕ್ಷಕ್ಕೆ ಸೇರ್ಕೊಂಡಿದ್ದಾನ? ಈ ನಾಮರೂಪ ತೋರ್ತಾ ಇದೆಯಲ್ಲ, ಇದಕ್ಕೆ ಸೇರ್ಕೊಂಡಿದ್ದಾನ, ಅಥವಾ ಬ್ರಹ್ಮ ಪಕ್ಷ ಸೇವವ, ಬ್ರಹ್ಮಕ್ಕೆ ಸೇರ್ಕೊಂಡಿದ್ದಾನ ಅಂತ ಹೇಳ್ಬಿಟ್ಟ. ಇದೇನು ಸ್ವಲ್ಪ ಇದನ್ನ ಬಿಡಿಸಿ ಹೇಳ್ಬೇಕಲ್ಲ. ಏನಂದ್ರೆ ಅವನ ಅಭಿಪ್ರಾಯ ಇದು. ನೋಡಿ, ಈಗ ಈ ಸ್ಥಿತಿನಲ್ಲಿ ಇನ್ನೂ ನಮಗೆ ಜ್ಞಾನವಾಗಿಲ್ಲ. ಈ ಸ್ಥಿತಿನಲ್ಲಿ ಏನಾಗಿದೆ? ಪ್ರಪಂಚ ತೋರ್ತಾ ಇದೆ, ಹೌದ್ ತಾನೆ? ಪ್ರಪಂಚ ತೋರ್ತಾ ಇದೆ. ಈ ಪ್ರಪಂಚ ತೋರ್ತಾ ಇರತಕ್ಕಂಥದ್ರೊಳಗೆ ಈಗ ನಾವಿದ್ದೇವೆ ಅಂದ್ರೆ ಜೀವ ಇದ್ದ. ಮತ್ತೆ ಈ ಜೀವ ಏನಾಗಿದ್ದಾನೆ? ಇವನು ನಿಯೋಜ್ಯ. ಯಾವುದಕ್ಕೆ ನಿಯೋಜ್ಯ? ಈ ಒಂದು ಬ್ರಹ್ಮಜ್ಞಾನ ಮಾಡ್ಕೊಳ್ಬೇಕು, ಪ್ರಪಂಚ ಪ್ರವಿಲಯ ಮಾಡ್ಕೊಳ್ಬೇಕು ಅಂತನ್ನುವ ವಿಷಯಕ್ಕೆ ಇವನು ನಿಯೋಜ್ಯ, ಜೀವ, ಹೌದ್ ತಾನೆ? ಹಾಗಾದರೆ ಪ್ರಪಂಚ ಪ್ರವಿಲಯವನ್ನ ಮಾಡಿಕೊಳ್ಳುವುದಕ್ಕೆ ಇವನು ನಿಯೋಜ್ಯ ಅಂತ ಆದರೆ ಏನಾಗಬೇಕು? ಪ್ರಪಂಚ ಅಂತಕ್ಕಂಥದ್ದೇ ಒಂದಿರಬೇಕು, ಈ ಜೀವ ಅಂತಕ್ಕಂಥ ಇನ್ನೊಬ್ಬ ಇರಬೇಕು. ಹಾಗಿದ್ರು ತಾನೆ ಆ ಪ್ರಪಂಚ ಇವನಲ್ಲಿ ಲಯವಾಗುವುದು. ಜೀವನಲ್ಲಿ ಲಯ ಮಾಡ್ಕೋಬೇಕಾದ್ರೆ ನಾವು ತಾನೆ ಜೀವನು. ಅಂದ್ರೇನು? ಇದು ಈ ಒಂದು ಪ್ರಪಂಚ ಪಕ್ಷಕ್ಕೆ ಪ್ರಪಂಚದಲ್ಲೇ ಅದಕ್ಕೆ ಪಕ್ಷಕ್ಕೆ ಸೇರಿಯಾ, ಅಥವಾ ನೀವ್ ಹೇಳಿದ್ರಲ್ಲ ನೋಡ್ರಿ, ಒಂದ್ಸರಿ ಜ್ಞಾನ ಆಗ್ಬಿಟ್ರೆ ಪ್ರಪಂಚ ಎಲ್ಲ ಹೋಯ್ತು ಅಂತ. ಆವಾಗ ಇವನಿಗೆ ಆಗ್ಬೇಕಿದು, ಇವನು ಬ್ರಹ್ಮಕ್ಕೆ ಸೇರಿದವನಾಗ್ತಾನ, ಪ್ರಪಂಚ ಪಕ್ಷಕ್ಕೆ ಸೇರಿದವನಾಗ್ತಾನ, ಬ್ರಹ್ಮ ಪಕ್ಷಕ್ಕೆ ಸೇರಿದ. ಎಲ್ಲಿ? ಅವಿದ್ಯಾ ಸ್ಥಿತಿಯಲ್ಲಿ. ಪಕ್ಷ ಇಕ್ಷ ಎಲ್ಲ ವಿದ್ಯಾ ಬಂದ ಹೊರಟೋಗುತ್ತೆ ಬಿಡಿ. ಈಗ ಯಾರ ಪಕ್ಷ ಸೇರಿದಾನೆ ಅಂತಂದ್ರೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ ನೋಡಿ. ಪ್ರಥಮೇ ವಿಕಲ್ಪೆ ನಿಷ್ಪ್ರಪಂಚ ಬ್ರಹ್ಮತತ್ವ ಪ್ರತಿಪಾದನೆಯನ್ನ ಪೃಥಿವ್ಯಾದಿವತ್ ಜೀವಸ್ಯಾಪಿ ಪ್ರವಿಲಾಪಿ ತತ್ವ. ಈಗ ಇಷ್ಟು ನೋಡ್ಕೊಂಡು ಆಮೇಲೆ ಮುಂದಕ್ಕೊಂದು ವಾಕ್ಯ ನೋಡೋಣ. ಒಂದು ಸಾರಿ ನಿಷ್ಪ್ರಪಂಚ ಬ್ರಹ್ಮತತ್ವ ಪ್ರತಿಪಾದನೆ ಅವನಿಗೆ ಆಯ್ತು, ನಿಷ್ಪ್ರಪಂಚ ಬ್ರಹ್ಮತ್ವ ಆಯ್ತು. ಏನಾಯ್ತು ಅವಾಗ? ಎಲ್ಲ ಪೃಥಿವ್ಯಾದಿವತ್ತು ಅಂದ್ರೆ ಪ್ರಪಂಚ, ಪೃಥ್ವಿ ಮೊದಲಾದ ಎಲ್ಲ ಪ್ರಪಂಚದಂತೆ ಏನಾದ? ಈ ಜೀವಸ್ಯ ಅಂದ್ರೇನು? ಜೀವನು ಕೂಡ ಪ್ರವಿಲಯವಾಗಿ ಬಿಟ್ಟ. ಇನ್ನು ಜೀವನು ಪ್ರವಿಲಯವಾಗಿ ಬಿಟ್ಟ ಅರ್ಥ ಏನು ಗೊತ್ತೇನು? ಜೀವತ್ವ ಅಂತ ಅರ್ಥ. ಜೀವತ್ವವೂ ಕೂಡ ಹೋಗಿಬಿಡ್ತು. ಜೀವತ್ವ ಅಂತಕ್ಕಂಥದ್ದು ಹೋದ್ಮೇಲೆ ಉಳ್ಕೊಳ್ಳೋದು ಯಾವುದು? ಉಳ್ಕೊಳ್ಳೋದೇ ಪರಮಾತ್ಮ ತತ್ವ, ಅಷ್ಟೇ ತಾನೆ? ಹಾಗಾಗಿ ಇವನಿಗೆ ಒಂದು ಸಾರಿ ಸಮ್ಯಜ್ಞಾನದಿಂದ ಈ ಪ್ರಪಂಚವೆಲ್ಲವೂ ಪ್ರವಿಲಯವಾಯಿತು ಅಂತಂದ್ರೆ, ಪ್ರಪಂಚವೆಲ್ಲವೂ ಪ್ರವಿಲಯವಾಯಿತು, ಜೊತೆಗೆ ಜೀವತ್ವವು ಪ್ರವಿಲಯವಾಗಿ ಹೋಗಿಬಿಡ್ತು. ಪ್ರಪಂಚವೆಲ್ಲ ಪ್ರವಿಲಯ ಆಯ್ತು, ಜೀವತ್ವ ಉಳ್ಕೊಂತು ಅಂತ ಇಲ್ಲ. ಜೀವತ್ವವು ಪ್ರವಿಲಯವಾಯ್ತು ಅಂತ ಹೇಳಿ ಹಾಗೆ ಒಂದ್ಸಾರಿ ಅವನು ಆ ಪ್ರವಿಲಯ ಆಯ್ತು ಅಂತಂದ್ಮೇಲೆ ಕೃಷ್ಯ ಪ್ರಪಂಚ ಪ್ರಳಯೇ ಪ್ರವಿಲಯೇ ನಿಯೋಗ ಉಚ್ಚೇತ. ಒಂದ್ಸರಿ ಆದ್ಮೇಲೆ ತಿರುಗಾಯಿ ನೋಡಿ ಇದೇ ನಿಯೋಗನೇ. ಯಾರು ನಿಯೋಗ? ಜೀವನೇ ಇಲ್ವ? ಜೀವತ್ತ ಹೊರಟೋಯ್ತಲ್ಲ. ನಿಯೋಗ ಯಾರಿಗೆ? ಕೃಷ್ಯ ಪ್ರಪಂಚ ಪ್ರವಿಲಯ, ಪ್ರಪಂಚ ಪ್ರವಿಲಯ ಮಾಡ್ಕೊಂಡ್ರೆ ಯಾವನು ನಿಯೋಗ? ಯಾವನೇ ಇರೋಲ್ಲ, ಜೀವತ್ವೇ ನಾಶವಾಗ್ಬಿಡ್ತಲ್ಲ. ಯಾವನಿಗೆ ನಿಯೋಗವನ್ನು ಹೇಳ್ತಾ ಇದ್ದೀವಿ? ಕಸ್ಯವ ನಿಯೋಗ ನಿಷ್ಠತೆಯ ಮೋಕ್ಷೋವ ಆಪ್ತವ್ಯ ಉಚ್ಚೇತ. ಇನ್ನು ಅವನೇ ಜೀವತ್ವ ಇಲ್ಲ, ಹೊರಟೋಗಿದೆ.
ಇನ್ನು ಯಾರಿಗೆ ನೀವು ನಿಯೋಗ ಮಾಡಿ ಓಹೋ ಇನ್ನು ಮೋಕ್ಷ ಪಡ್ಕೊಳ್ಬೇಕು ನೀನು ಅಂತ ಹೇಳ್ತಾ ಇದ್ದೀರಿ. ಮೋಕ್ಷವನ್ನ ಮಾಡಿಕೊಳ್ಳದೇ ಇರತಕ್ಕಂಥ ಅಸತ್ಯ ಯಾವುದು? ಜೀವತ್ವ. ಅದೇ ಹೊರಟೋಯ್ತು. ಇನ್ನು ಯಾರು ನಿಯೋಗ ನೋಡಿ, ಎಷ್ಟು ವಿಚಾರ ಬಹಳವಾಗಿ ವಿಚಾರ ಮಾಡ್ಬೇಕು. ಇದನ್ನು ಒಂದ್ಸಾರಿ ಹೇಳಿದ್ರೆ ಗೊತ್ತು ಆಗೋದಿಲ್ಲ, ಸುಮ್ಮನೆ ಮನನ ಇದನ್ನ ಮಾಡ್ತಾ ಇರ್ಬೇಕು. ಏನು ಮಾಡ ಒಂದೇದಾಗಿ. ಇನ್ನು ದ್ವಿತೀಯೇಪಿ ಬ್ರಹ್ಮೈವ ಅನಿಯೋಜ್ಯ ಸ್ವಭಾವಂ ಜೀವಸ್ಯ ರೂಪಂ. ಏನಾಗಿದೆ? ಏನು ಬ್ರಹ್ಮವು ಅನಿಯೋಜ್ಯ ಸ್ವಭಾವವಾಗಿದೆ ಮತ್ತು ಜೀವನ ಸ್ವರೂಪವೇ ಆಗಿದೆ. ಜೀವನ ಪರಮಾರ್ಥ ಸ್ವರೂಪ ಏನು? ಬ್ರಹ್ಮ. ಇದಾಯ್ತು. ಇದು ಈ ಜೀವತ್ವ ಅಂತ ಏನಿದು ಅಂತಂದ್ರೆ, ಜೀವತ್ವ ಆದರೂ ಅವಿದ್ಯಾಕೃತಮೇವ ಇತಿ ಪ್ರತಿಪಾದಿತೆ. ಇನ್ನು ಈ ಜೀವತ್ವ ಇದೆಯಲ್ಲ, ಜೀವತ್ವ ಅಂತನ್ನೋದು ಕೇವಲ ಅವಿದ್ಯೆಯಿಂದ ಆಗಿರ್ತಕ್ಕಂಥದ್ದು. ಜೀವತ್ವ ಅಂತಕ್ಕಂಥದ್ದೇ ಇಲ್ಲ. ಜೀವತ್ವ ಅಂತಕ್ಕಂಥದ್ದೇನು? ಬ್ರಹ್ಮವನ್ನು ಸರಿಯಾಗಿ ತಿಳಿದುಕೊಳ್ಳದ್ದರಿಂದ ಇನ್ನೊಂದು ತತ್ವ ಬಂತು ಅಷ್ಟೆ. ಇದೆಯಲ್ಲ, ಇದು ಯಾವಾಗ ಅವಿದ್ಯಾಕೃತ ಎಂಬುದಾಗಿ ತಿಳಿದುಕೊಂಡ ಮೇಲೆ ಈ ಬ್ರಹ್ಮದ ವಿಷಯದಲ್ಲಿ ಇವನ ನಿಯೋಜ್ಯ ಮತ್ತೆ ನಿಯೋಗ ಅಂತಕ್ಕಂಥದ್ದು ಇರುತ್ತ. ಯಾರಿಗೆ ಯಾವುದರಲ್ಲಿ ಏನನ್ನ ನಿಯೋಗ ಮಾಡಬೇಕು, ನಿಯುಕ್ತಿ ಮಾಡಬೇಕು, ತ್ರಿಪುಟಿ ಅಂತಕ್ಕಂಥದ್ದು ತ್ರಿಪುಟಿ ಅಂತಕ್ಕಂಥದ್ದೇ ಇರೋದಿಲ್ಲ ಅಂತ ಹೇಳಿ ನಿಯೋಗ ಭಾವ ಅಂದ್ಬಿಟ್ಟು ದೃಷ್ಟವ್ಯಾಧಿ ಶಬ್ದ ಅಪಿ ಪರವಿದ್ಯಾಧಿಕಾರ ಪಠಿತ ತತ್ವ ಅಭಿಮುಖೀಕರಣ ಪ್ರಧಾನ ನ ತತ್ವ ಅವಬೋಧ ವಿಧಿ ಪ್ರಧಾನ ಭವಂತಿ. ಇಲ್ಲಿ ಒಂದು ಹೇಳ್ತಾ ಇದ್ದಾರೆ ನೋಡಿ. ಹಾಗಾದ್ರೆ ಆತ್ಮಾವ ಅರೆ ದೃಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧ್ಯಾಸಿತವ್ಯ ಅಂತ ವಾಕ್ಯ ಇದೆಯಲ್ಲ ಸ್ವಾಮಿ, ಶಂಕರ ಭಗವತ್ಪಾದರೆ ಹೇಳಿ ಏನು ಇದು? ದ್ರಷ್ಟವ್ಯ, ಶ್ರೋತವ್ಯ, ನಿಧ್ಯಾಸಿತವ್ಯ, ಇದೆಲ್ಲ ಏನ್ ಪ್ರತ್ಯಯ? ಇದು ತವ್ಯ ಪ್ರತ್ಯಯ ಅಂತ ಇದಕ್ಕೆ ಹೆಸರು. ತವ್ಯ ಪ್ರತ್ಯಯ ಏನು ಸೂಚಿಸುತ್ತೆ ಸ್ವಾಮಿ? ವಿಧಿ ಸೂಚಿಸುತ್ತೆ. ತವ್ಯ ಅಂದ್ರೆ ಈಗ ಮಾಡಬೇಕು ಅಂತಕ್ಕಂಥದ್ದು ಸೂಚಿಸುತ್ತೆ, ವಿಧಿ ಅದು ತವ್ಯ ಅಂತ ಬಂದ್ರೆ. ದ್ರಷ್ಟವ್ಯ ಇದೆಯಲ್ಲ, ಶ್ರೋತವ್ಯ ಇದೆಯಲ್ಲ, ಮಂತವ್ಯ ಇದು ವಿಧಿ. ನೋಡಿ, ವಿಧಿ ಹೇಳ್ತಾ ಇದ್ದಾರಲ್ಲ, ನಿಯೋಗ ಇದೆಯಲ್ಲ ಜೀವನದ ಬಗ್ಗೆ ಅಂತ ಹೇಳ್ದ. ಅದಕ್ಕೆ ಇದನ್ನು ಹೇಳ್ತಾ ಇದ್ದಾನೆ. ಇದು ಎಲ್ಲಿ ಹೇಳ್ತಾ ಇದು? ಪರವಿದ್ಯಾಧಿಕಾರ ಪಠಿತ. ಪರವಿದ್ಯಾ ಪ್ರಕರಣದಲ್ಲಿ ಈ ಆತ್ಮಾವರ ದೃಷ್ಟವ್ಯ ಅಂತ ಹೇಳ್ತಕ್ಕಂಥ ಎಲ್ಲಿ ಇದು? ಬ್ರಹ್ಮವನ್ನು ತಿಳಿಸಿಕೊಡುವ ಪ್ರಕರಣದಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ತತ್ವ ಅಭಿಮುಖೀಕರಣ ಪ್ರಧಾನ. ಬೇರೆ ಎಲ್ಲ ವಿಷಯಾಂತರಗಳಿಂದ ಇವನನ್ನ ಹಿಂದಕ್ಕೆ ಎಳೆದುಕೊಂಡು ಕೇವಲ ತತ್ವಾಭಿಮುಖವಾಗಿಯೇ ಇವನನ್ನ ಮಾಡುವುದಕ್ಕಾಗಿ ಇದನ್ನ ತವ್ಯ ಅಂತ ಹೇಳಿದ್ದಾರಪ್ಪ. ಅಷ್ಟೇ ಹೊರತು ನೀನು ಇದನ್ನ ತವ್ಯ ಅಂತ ಹೇಳ್ಬಿಟ್ಟಿದ್ದಾರೆ, ಇದು ನಿಯೋಗಕ್ಕೆ ವಿಷಯವಾಯಿತು ಅಂತ ಹೇಳಿ ತಿಳ್ಕೊಂಡ್ರೆ ಭ್ರಮೆ ಅಷ್ಟೇ. ಇದು ಕೇವಲ ಮನಸ್ಸು ವಾಕ್ಯ ವಿಷಯವನ್ನ ಕುರಿತು ಹೋಗುವುದನ್ನ ನಿವಾರಿಸಿ ತತ್ವದ ಕಡೆ ತಿರುಗಿಸುವುದಕ್ಕೋಸ್ಕರ ಇದನ್ನು ಹೇಳಿದ್ದಾರೆ. ಆತ್ಮನನ್ನೇ ಕಾಣಬೇಕು, ಮನನ ಮಾಡಬೇಕು, ವಿದ್ಯಾಭ್ಯಾಸ ಮಾಡಬೇಕು ಅಷ್ಟೇ. ಯಾಕೆ? ಆತ್ಮನ ಕಡೆಗೆ ತಿರುಗಿಸುವುದಕ್ಕಷ್ಟೇ, ಇನ್ನೇನಿಲ್ಲ. ಆತ್ಮನನ್ನ ಕಾಣುವುದಕ್ಕೆ ಆತ್ಮನಿಗೆ ಈ ವಿಷಯವಾಗಿ ಇದನ್ನು ಹೇಳಿಲ್ಲ ಅಂತ ಹೇಳಿ ಇದನ್ನ ವಿಸ್ತಾರವಾಗಿ ತತ್ವ ಸಮನ್ವಯ ಅಂತಕ್ಕಂಥ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಒಂದೇ ಒಂದು ವಾಕ್ಯ ಇದೆ, ಅದಿವತ್ತು ಹೇಳೋಣ ಅಂತಂದ್ರೆ ನಾಳೆ ಹೇಳ್ತೀವಿ. ಇದನ್ನೇ ವಾಕ್ಯ ತಗೊಂಡು ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಅಂತ ಇದೆಯಲ್ಲ, ಅದನ್ನ ಕಿಮರ್ಥಾನಿ ಏತಾನಿ ವಿಧಿಚ್ಛಾಯಾನಿ ವಚನಾನಿ ಅಂತ ಪ್ರಶ್ನೆ ಮಾಡ್ತಾನೆ. ಏನ್ ಸ್ವಾಮಿ ಏನ್ ಅರ್ಥ ಏನಿದಕ್ಕೆ ದ್ರಷ್ಟವ್ಯ? ಅದಕ್ಕೆ ಅವ್ರು ಹೇಳ್ತಾರೆ, ಸ್ವಾಭಾವಿಕ ಪ್ರವೃತ್ತಿ ವಿಷಯ ವಿಮುಖೀಕರಣಾರ್ಥಾನಿ ಇತಿ ಬ್ರೂಮ. ಒಂದೇ ವಾಕ್ಯ.
ಸ್ವಾಭಾವಿಕ ಪ್ರವೃತ್ತಿ ವಿಷಯ ವಿಮುಖೀಕರಣಾರ್ಥಾನಿ ಇತಿ ಬ್ರೂಮಃ ಏತಾನಿ ವಾಕ್ಯಾನಿ ಅಂತ ಹೇಳ್ತಾರೆ. ಅದನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.